ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಮಜಾ ವಾರ್ತೆ ಸೀಸನ್ 3. ಇಲ್ಲಿ ಮಜಾ ಫುಲ್ಲು ಜೋರು. ಮಂಗಳವಾರದ ಈ ಎಪಿಸೋಡ್ ಮಂಗಳಕರವಾಗಿರ್ಲಿ ಅಂತ ಅನ್ಕೊಂತ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. Thank you so much. All the best. ರಚಿ ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಗೈಸ್. ಇನ್ನು ನಗ್ಸೋದೆ ನಮ್ಮ ಬಿಸ್ನೆಸ್ ಅಂತ ರೆಡಿ ಆಗಿರೋಂತ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಎಲ್ಲರೂ ವೆಲ್ಕಮ್ ಮಾಡಿ ಆಯ್ತು. ಇನ್ಯಾಕೆ ತಡ, ಇವತ್ತಿನ ಮೊದಲನೇ ಸ್ಕಿಟ್ ನಾ ನೋಡ್ಕೊಂಡ್ ಬಂದ್ಬೇಡ. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಉಪ್ಪಾಗಲ್ಲ ಅನ್ನೋ ಮಾತಿದೆ. ಹಂಗೇನೆ ಪ್ರೀತಿನೂ ಯಾವಾಗ ಶುರು ಆಗತ್ತೆ ಅಂತಾನೆ ಹೇಳಕ್ಕಾಗಲ್ಲ. ನಮ್ ಲ್ಯಾಗ್ ಮಂಜನಿಗೆ ಜೀವನ ಮುಗ್ಯೋ ಟೈಮಲ್ಲಿ ಪ್ರೀತಿ ಶುರು ಆಗ್ತಿದೆ. ಈ ಓಲ್ಡ್ ಏಜ್ ಲವ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ಕೊಂಡ್ ಮಾಡೋಣ ಬನ್ನಿ ಬೇಗ ಬೇಗ ಬೇಗ. ಮೂಡಿತು ಕೋಳಿ ಕೂಗಿತು ತಾನಾಗೆ ರಂಗು ಚೆಲ್ಲಿತ್ತೆ ನಾನೇರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಬಾಯಿ ಮಣ್ಣಾಕ ವಾಪಸ್ ಬಂದು ಚಾಪೆ ಸುತ್ಕೊಂಡು ಹೋಗ ಅವ್ರಿಗೆ ಬರಬಾರ್ದು ಬರ. ಈ ಕಸ್ಬ ಹೋಗದೇ ಇಲ್ಲ. ಇದ್ಯಾಕೋ ಮುದೇವೆ ಒತ್ತಂತೆ ಮಣ ಮಣ ಅಂತ ಮಾಡಿ ಕಬೋತದೆ. ನನ್ನ ಹೆಂಡತಿ ಜೊತೆ ಜಗಳ ಆಯ್ತು ಅದಕ್ಕೆ. ಓಹೋ ಏನೋ ಜಗ ಏನೋ ಆಪರೇಷನ್ ಮಾಡಿಸ್ಕೊಂಡಂತೆ. ನನಗೊಂದು ಮಗುನೇ ಸಾಕು, ಎರಡಾದ್ರೆ ಸಾಕಾಗಲ್ಲ ಅಂತ ಮಾಡಿಸ್ಕೊಂಡೆ. ನಮ್ಮ ಕಾಲದಲ್ಲಿ ಐಕ್ಳುಗಳು ತುಂಬಿ ತುಳುಕ್ತಿದ್ದು. ಅಯ್ಯೋ ನೀನು ಮೊಕ್ಕೆ ಹೋಗು ಹೋಗು. ನಿನ್ ಕೈಲಿ ಆಗೋದು ಇಲ್ಲ, ನೀನು ಮಾಡೋದು ಇಲ್ಲ. ಅಯ್ಯೋ ಎತ್ತಾಗೋಯ್ತಿ ಮುದವಿದು. ಈ ಶಿವ ಸಿನಿಮಾ ಓಚೋ ಮುದವಿಗೆ ಅಜಾವ್ ಟೆಂಟ್ ಅಲ್ಲಿ ಅಜಾವ್ ಸಿನಿಮಾ ನೋಡಕ ಕೂತಿದ್ದಳು. कुत्ते कन्वर लाल बोलो. ಆಹಾ ಆಹಾ ಅಣ್ಣನ ಸಿನಿಮಾ ಅಂದ್ರೆ ಸಿನಿಮಾ. ಏನ್ ಡೈಲಾಗು, ಏನ್ ಫೈಟು, ಏನ್ ಡ್ಯಾನ್ಸು. ಮಂಡ್ಯ ಕೋಪ್ನೆ ರೆಬಲ್ ಸ್ಟಾರ್ ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣಂಗೆ, ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣಂಗೆ, ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣಂಗೆ. ಏ ಮುದಿಯ ಟೆಂಟ್ಗೆ ಹೋಗಿದ್ದೆ. ಅಂಬರೀಶ್ ಅಣ್ಣನ ಸಿನಿಮಾ ಬಹಳ ಚೆನ್ನಾಗಿತ್ತು, ನೀನು ನೋಡ್ಬೇಕಾಗಿತ್ತು. ಏನಾ ಟೆಂಟ್ಗೆ ಹೋಗಿದ್ದೆ. ಅಂಬರೀಶ್ ಅಣ್ಣನ ಸಿನಿಮಾ ಬಹಳ ಚಂದಾಗಿತ್ತು, ನೀನು ನೋಡ್ಬೇಕಾಗಿತ್ತು. ಅದೇನು ತುದ್ದೋರಾಗ ಹೇಳ ಮುಖ. ಮುತ್ತ ಅಮರ ಪ್ರೇಮಿ ಆದಂಗ ಆಗ್ಬಿಟ್ಟಿದೆಯಲ್ಲೋ. ಶಿಲ್ಪ ಅಯ್ಯೋ ನಿನ್ ಮಕ್ಕಳೆಲ್ಲೋ. ನನ್ನ ಮಕ್ಕಳು ಮಜಾ ಬರ್ತಾ ಸೀಸನ್ 3 ಕಳ್ಸಿದೀನಿ ಕಣ. ಅಯ್ಯೋ ಅದಿರ್ಲಿ ಲೋ, 50 ವರ್ಷದಿಂದ ಒಂದೇ ಹುಡುಗಿ ಲವ್ ಮಾಡ್ಕೊಂಡು ಈಗ್ಲೂ ಅವಳನ್ನೇ ಲವ್ ಮಾಡ್ತಾ ಇದೆಯಲ್ಲೋ. ಪ್ರೀತಿಸೋದ್ ತಪ್ಪಲ್ಲ ಕಣೋ. ಟ್ಯಾಪಿಗಿರೋ ವಯಸ್ಸಲ್ಲಿ ಪ್ರೀತಿಸೋದೈತಲ್ಲ ಅದು ತಪ್ಪು. ಪ್ರೀತಿಗೆ ಸಾವಿಲ್ಲ. ಏನಂದ? ನಿನಗೆ 5 ನಿಮಿಷ ಸಾವು ಬರ್ತದಂತೆ. ಮುತ್ಕೊಂಡ್ ಕುತ್ಕ. ಏ ಯಾವನಾರ ವಿಷ ಕೊಟ್ಟು ಸಾಯಿಸ್ರಪ್ಪ ಇವನ್ನ. ಸಮಾಧಾನ ಮಾಡ್ಕೊಳ್ಳೋ. ಕುಡಿಬೇಡ ಕಣೋ, ಕುಡಿಬೇಡ. ಹುಡುಗಿಗೋಸ್ಕರ ಕುಡಿಬಾರ್ದು ಕಣೋ. ನನ್ನ ನೋಡ್ ಕಲ್ತ್ಕೋ. ಬೆಟ್ಟದ ಹುಲಿ ಇದ್ದಂಗಿದ್ದೀನಿ. ಅವಾಗ್ಲೂ ಸಿಂಹನೇ, ಇವಾಗ್ಲೂ ಸಿಂಹನೇ. ಹಂಗಾರ ಅಪ್ಪಂಗ್ ಹುಟ್ಟಿಲ್ಲ ಎಲ್ಲ ನನ್ನ ಮಗನೇ. ನನಗೆ ನಮ್ಮ ಅಪ್ಪಂಗ್ ಹುಟ್ಟಿಲ್ಲ ಅಂತ್ಯ ಇನ್ನ. ಏಯ್ ನಿನ್ನ ಸಿಂಹ ಏನೋ ಇದು ಹಿಂಗ್ ಉಳ್ಕೊ ಬರ್ತವೆ. ಇವೆಲ್ಲ ನನ್ನ ಟ್ಯಾಬ್ಲೆಟ್ಸು. ಟ್ಯಾಬ್ಲೆಟ್ಸ್. ಅಯ್ಯೋ ರಾಮ, ನೀನು ಫೈಲ್ ನೋಡ್ತೀನಿ. BP ಏರ್ತಾ ಇದೆ, ಶುಗರು ಇಳಿತಾ ಇದೆ, ಕಣ್ಣು ಅವಾಗ ಮಂಜಾಗುತ್ತೆ, ಕಿಡ್ನಿ ಒಂದೇ ಒಂದಿದೆ. ಕುರಿ ಜನ್ಮಕ್ಕೆ ಬೆಂಕಿಕ್ಕ ಇಷ್ಟೆಲ್ಲ ಕಾಯಿಲೆ ಇಟ್ಕೊಂಡು ಸಿಂಹ ಸಿಂಹ ಅಂತೆ. ಅಚ್ಚರಿ ಈ ಆಶ್ರಮಕ್ಕೆ ನೀನ್ ಹಂಗ್ ಬಂದೆ? ಅಯ್ಯಯ್ಯೋ ಅದೊಂದು ದೊಡ್ಡ ಕತೆ, ಚಿಕ್ಕದಾಗಿ ಹೇಳ್ತೀನಿ ಬಾಯಿಲ್ಲಿ.
ನನ್ ಮೊಮ್ಮಗನ್ ಮದ್ವೆ ಮಾಡ್ತಾ ಇದ್ರ ನಾನು ಹೋಗಿ ನನ್ನ ಮದ್ವೆ ಆಗೋವರೆಗೂ ನನ್ ಮೊಮ್ಮಗನ್ ಮದ್ವೆ ಮಾಡಂಗಿಲ್ಲ ಅಂದ್ಬಿಟ್ಟೆ. ಅದಕ್ಕೆ ಚಂಡಿ ಹೊಡೆದು ಕಳಿಸ್ಬಿಟ್ರು. ಸಾಯ ಟೈಮಲ್ಲಿ ಮದುವೆ ನಿನಗೆ ಕರೆಕ್ಟಾಗಿ ಕಳ್ಸವ್ರು ನೋಡು. ಅಚ್ಚರಿ ಈ ಮುಖ ಹೆಂಗ್ ಬಂದ? ನೀನ್ ಹಂಗೆಲ್ಲ ಕೇಳಿದ್ರೆ ಅವನು ಅವತಾರ ಪುರುಷ, ಅವ್ನು ಕೇಳೋ ರೀತಿಲೇ ಕೇಳ್ಬೇಕು. ಹಲೋ, ನೀ ಆಶ್ರಮಕ್ಕೆ ಹೆಂಗ್ ಬಂದಿ ಅಂತ ಕೇಳ್ತಾವ್ರೆ. ನನಗೆ ಬೇಕಾಗಿತ್ತ ಇದು? ಏನ್ ಹೇಳಿದ್ರು ರೆಸ್ಪಾನ್ಸ್ ಮಾಡಲ್ಲ. ಕೇಳ ನೀನು ಈ ಆಶ್ರಮಕ್ಕೆ ಹೆಂಗ್ ಬಂದಿ ಅಂತ ಕೇಳ್ತಾವ್ರೆ. ಏನು ಇವಾಗ ನನ್ ಮಗನೇ ಇರಿಟೇಷನ್, ನನ್ ಮಗ ನೀನು ಕೇಳ. ನೀನು ಈ ಆಶ್ರಮಕ್ಕೆ ಹೆಂಗ್ ಬಂದಿ ಅಂತ ಕೇಳ್ತಾವ್ರೆ. ಒಂದು ಜೋರಾಗಿ ಹೇಳ್ಬೇಕು. ಏನ್ ಮಾತಾಡಿದ್ರು ಅಂತವ್ನೆ. ನಾನು ನಿಮ್ ಜೊತೆ ಮಾತಾಡಲ್ಲ. ಅದಿರ್ಲಿ, ನೀನ್ ಹೆಂಗ್ ಬಂದೆ ಈ ಆಶ್ರಮಕ್ಕೆ? ಮನೇಲಿ ಯಾರು ಇರ್ಲಿಲ್ಲ, ಕೆಲಸದವಳು ಒಬ್ಳೇ ಇದ್ಲು. ಗೊತ್ತಾಯ್ತು ಬಿಡು. ಅಲ್ಲ ಗೊತ್ತಾಯ್ತು ಬಿಡು. ಅಲ್ಲ ಹೇಳೋವರ್ಗಾದ್ರೆ ಅಲ್ಲ, ಎಲ್ರಿಗೂ ಗೊತ್ತಾಯ್ತು ಬಿಡು, ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲ ಹೇಳ್ತೀನಿ ಕೇಳು. ಏನ್ ಹೇಳು? ಕೆಲಸದವಳು ಒಬ್ಳೇ ಇದ್ಲು, ಎಂಟಿ ಅನ್ಕೊಂಡು ಮರ ತಪ್ಕೊಬಿಟ್ಟೆ. ಪಾಪ ವಯಸ್ಸಾಯ್ತಲ್ಲ, ಮರ್ತೇನೋ ತಪ್ಕೊಂಡಿರ್ಬೋದು. ತಪ್ಕೊ. ಅಲ್ಲ, ನಿನ್ ಹೆಂಡ್ತಿ ಏನನ್ನಿಲ್ವ ಇದಕ್ಕೆ? ಅವಳೇನಂತಾಳೆ, ಅವಳು ಸತ್ಯ 30 ವರ್ಷ ಆಯ್ತು. ನಾನು ನಿನ್ನ ಅಮರ ಪ್ರೇಮಿ ಅನ್ಕೊಂಡಿದ್ದಲ್ಲೋ, ನೀನ್ ದೊಡ್ಡ ಆಟಗಾರ. ಬರೇ ಮಾತು ತಿನ್ನು. ಇದೊಂದು ಮುಸುಡಿ ನೋಡಿ, ಮುಸುಡಿ ಆಯ್ತು. ಯಾವನವನು ಚಪಾತಿ ಇಷ್ಟು ಗಟ್ಟಿ ಮಾಡಿರೋನು? ಅದು ಚಪಾತಿ ಅಲ್ಲ, ತಟ್ಟೆ. ನೀನೇನು ಮಾತಾಡ, ಸುಮ್ ಕೂತ್ಕೋ. ಅರಿಷ್ಟ ಯಾವನು ಅನ್ನದಲ್ಲಿ ಕಲ್ಲಾಕಿರೋದು ಇಷ್ಟು ದಪ್ಪ ಇದೆ. ಅದು ಕಲ್ಲಲ್ಲ ಕಣೋ, ನಿನ್ ಹಲ್ಲು. ಈ ನನ್ನ ಮಗ ಆವಾಗ್ಲಿಂದ ಇರಿಟೇಷನ್ ಮಾಡ್ತಾವನಲ್ಲ ಇಬ್ರಿಗೂ. ಬಾ, ಹೊಡೆದು ಸಾಯಿಸ್ಬಿಡ. ಇಷ್ಟು ವಯಸ್ಸಾಗತ್ತೆ, ಒಳ್ಳೆ ಚಿಕ್ಕ ಮಕ್ಕಳು ಕಿತ್ತಾಡ್ತಿಲ್ಲ. ಮಾನ ಬರೋದಿಲ್ಲ ನಿಮ್ಗೆ. ಇನ್ಮೇಲಿಂದ ನಮ್ಮ ಆಶ್ರಮದಲ್ಲಿ ಈ ತರ ಎಲ್ಲ ಕಿತ್ತಾಡಂಗಿಲ್ಲ. ಯಾಕೆ? ಇಲ್ಲಿಗೆ ಲೇಡಿ ಬಂತವ್ರೆ. ಲೇಡಿ ಅಂತ ತಕ್ಷಣನೇ ಓಡಾಯ್ತಾ ಇದ್ದೀರಲ್ರು. ಏನ್ ಜನಗಳಾಗ್ಯಾನ. ನನ್ನ ಮಕ್ಕಳು ಮಾಡ್ತೀನಿ ಇವ್ರಿಗೆ. ಓ, ಲೇಡಿ ಬಂದ್ಬಿಟ್ರು. ಸರ್, ಸಾಂಗಲ್ ಮಾತ್ರ ಕಿಕ್ಕದೆ, ನನ್ನ ಜೀವನದಲ್ಲಿ ಕಿಕ್ಕೇ ಇಲ್ಲ. ಈಗಲೇ ಹಿಂಗಿದ್ದಾಳೆ ಅಂದ್ರೆ ಇನ್ನು ವಯಸ್ಸಲ್ಲಿದ್ದಾಗ ಹೆಂಗಿದ್ಲು? ಎಲ್ಲರ್ಸ್ಕೊಂಬಕ. ಇರು, ನಾ ಮಾತಾಡಿಸ್ತೀನಿ. ಹಾಯ್, ನಮಸ್ಕಾರ. ಕನ್ನಡದೋಳೆ. ನಿಮ್ಮ ಹೆಸರು? ಮುತ್ತು. ಕೊಡಿ, ಲಗೇಜ್ ಕೊಡಿ ಅಂದೆ. ತಗೊಳ್ಳಿ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ವೃದ್ಧಾಶ್ರಮಕ್ಕೆ ಬಂದಿದ್ದಲ್ಲ, ಏನ್ ಕತೆ? ಅದಾ, ನನ್ನ ಮಗಂಗೆ ಸುಮಾರು ಕಡೆ ಹುಡುಕಿ ಒಂದು ಹುಡುಗಿನ ಮದ್ವೆ ಮಾಡಿದೆ. ಮದ್ವೆ ಆಯ್ತಿದ್ದಂಗೆ ಆಷಾಢ ಬಂತು. 1 ತಿಂಗಳು ನನ್ನ ಜೊತೆ ತುಂಬಾ ಚೆನ್ನಾಗೇ ಇದ್ದ. ಶ್ರಾವಣ ಬಂತು, ನನ್ನ ನಿಲ್ಲಿಗಟ್ಟ. ಚಳಿಗಾಲ ಅಲ್ವಾ? ಬಂದಿದ್ದು ಒಳ್ಳೇದಾಯ್ತು ಬಿಡು ನಮ್ಗೆ. ಅವನು ತರ ಆಯ್ತಾನ, ಹಾಳಾಗಿ ಹೋಯ್ತಾನೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಲ್ಲ ಆಡ್ತಾನಲ್ಲ. ಬದುಕಾಕಿಲ್ಲ, ನನ್ನ ಸಮಾಧಾನ ಮಾಡೋರು ಯಾರು ಇಲ್ಲ. ಅಯ್ಯೋ, ನೀವೇನ್ ತಪ್ಪು ತಿಳ್ಕೊಬೇಡಿ, ನಾನ್ ಸಮಾಧಾನ ಮಾಡ್ತೀನಿ, ಅಳಬೇಡಿ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ನೋಡಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಿಮ್ ಕಷ್ಟಕ್ಕೆ ನಾವೇ ಆಗೋದು. ನೋಡಿ, ನೀವು ಹೊಸ್ತಾ ಬಂದಿದ್ರಲ್ಲ, ನಾವಿಲ್ಲಿ ಸೀನಿಯರ್ಸು. ನಾನ್ ಪರಿಚಯ ಮಾಡಿಸ್ತೀನಿ ನೋಡಿ ಎಲ್ರು. ಇದು ಹಾಲು. ನನಗೆ ಹಾಲು ಕುಡಿಯೋ ಅಭ್ಯಾಸ ಇಲ್ಲ. ನನಗಿದೆ. ಡಾಕ್ಟ್ರು 2 ಲೋಟ ಕುಡಿ ಅಂತ ಹೇಳೋರು ದಿನ. ಅದು ಕಿಚನ್. ನಾನು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ಅದು ಬೆಡ್ರೂಮ್. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತು. ಅಲ್ಲಿ ಫ್ಯಾನ್ ಇದೆ, ಸ್ವಿಚ್ ಇದೆ.
ಸುತ್ತಾಕೊಂಡ್ ಪ್ಯಾನಲ್ ಆರಾಮಾಗಿ ಮಲಗ್ಬೋದು. ಮನಿ ಕತ್ತೀನಿ ಹೋಗಿ ಹೋಗಿ ರೆಸ್ಟ್ ಮಾಡಿ. ಸೊಂಟ ಕನ್ನ 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 ಸೊಂಟ ಕನ್ನ 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 ಕನ್ನ. ಅಯ್ಯೋ 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 ಸೊಂಟ ನೋಡು ಸೊಂಟು ನಿನಗಿದು ಒಂದ್ ಚಂದ ಕಾಣುತ್ತೆ. ಕುತ್ಕೋ ಸುಮ್ನೆ. ಹೋಗಿ ತಾಕ ಬರ್ತಿದಿರು ನಾನು. ಮುಖ ಇನ್ನು ಕೋಲೆ ನಿನಗೆ ಎತ್ಕೊಳಕ್ಕಾಗಲ್ಲ. ಅವಳೋಗಿ ಎತ್ತಕ ಬತ್ತಾನಂತೆ. ನಿನ್ನ ತಗ 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 ಈ ಕಡೆ ಬಾ. ಬಟ್ಟೆ ತರ್ಬೇಕಾದ್ರೆ ಜಾಕೆಟ್ ನೂಗ್ಸ್ ಕಳ್ಸ್ಕೊಬಿಟ್ಟದೆ. ಉಗ್ಸಾಗ್ತಾ ಇದ್ದೆ, ಸೂಜಿಗೆ ದಾರ ಪೋಣ್ಸಕ್ಕೆ ಆಯ್ತಾ ಇಲ್ಲ. ಹೊಸಿ ಪೋಣ್ಸ್ ಕೊಟ್ಟಿರಾ? ಕೊಡಿ ಕೊಡಿ ಕೊಡಿ. ಅವನ್ ಕೈಲಾಗೋದು ಇಲ್ಲ, ಅವನ್ ಪೋಣಿಸೋದು ಇಲ್ಲ. ತಗದು ಹೊಡೆದು ಬಿಡ್ತೇನೆ. ಹೋಯ್ತು ಹೋಯ್ತು ತಗೊಳ್ಳಿ. ಹೋಯ್ತಾ? ಹೋಯ್ತು ಹೋಯ್ತು. ಸೂಜಿ ಎಲ್ಲ ಹೋಯ್ತು? ಅದೇ ಸೂಜಿ ಎಲ್ಲ ಹೋಯ್ತು, ದಾರ ತಗೊಳ್ಳಿ ಎಂದೆ. ಅವ್ವ ಇಲ್ಲೇ ಅದೇ ದಾರ ಇಲ್ಲೇ ಇದೆ ತಗೊಳ್ಳಿ. ನೀವಾದ್ರೂ ಪೋಣ್ಸ್ ಕೊಟ್ಟಿರಾ? ಕೊನೆ ಕಡೆ ಆಗೋದಿಲ್ಲ, ಅವನ್ ಪೋಣಿಸೋದಿಲ್ಲ. ನಾನು ಪೋಣಿಸ್ತೀನಿ, ನಾ ಕಾಲ ಆಯ್ತದೆ. ಅರೆ ಅರೆ ಯೋ, ಸೂಜಿಗೆ ದಾರ ಪೋಣ್ಸೋದು, ದಾರಕ್ಕೆ ಸೂಜಿ ಪೋಣ್ಸೋದಲ್ಲ. ನೀವಾರು ಪೋಣ್ಸ್ ಕೊಟ್ಟಿರಾ? ಅದ್ರಲ್ಲಿ ನಾನು ಎಕ್ಸ್ಪರ್ಟ್. ತಗೊಳ್ಳಿ. ಅವ್ರ ಕಣ್ಣು ಮಂಜು ಮಂಜು, ನಾನು ಕಣ್ಣು ಮುಚ್ಕಡೆ ಪೋಣಿಸ್ಬಿಡ್ತೀನಿ. ಹಣ್ಣು ಮುಚ್ಕೊಂಡೆ ಪೋಣ್ಸರಂತೆ. ತಗೊಳ್ಳಿ ತಗೊಳ್ಳಿ ಆಯ್ತು. ಪೋಣಿಸೇ ಬಿಟ್ರ? ಕಣ್ಣು ಮುಚ್ಕೊಂಡೆ ಸೂಜಿಗೆ ದಾರನೇ ಪೋಣಿಸ್ಬಿಟ್ರ? ನನ್ನ ಗಂಡನು ಹಂಗೆಯ, ಕತ್ಲಲ್ಲಿ ಸೂಜಿ ದಾರ ಕೊಟ್ಟಿದ್ರು ಪೋಣಿಸ್ಬಿಡ್ತಿದ್ದ. ನಿಮ್ಮ ನೋಡಿ ನನ್ನ ಗಂಡನ್ನೇ ಜ್ಞಾಪಕಕ್ಕೆ ಬಂದ್ರು. ಇದೇ ನಿಂಗ್ ಬಂದ್ ಬಿಟ್ರಿ. ಅದು ನೀವು ಫ್ರೀ ಆಗಿದ್ದಾಗ ಏನ್ ಮಾಡ್ತೀರಿ? ಓಹೋ, ರಾಮ ಕೃಷ್ಣ ಅಂತ ದೇವ್ರ ಜಪ ಮಾಡ್ತೀರಿ. ನೀವೇನ್ ಮಾಡ್ತೀರಿ? ನಾನು PK ಸುಸ್ಮಿತಾ ಮಾನಸ ಅನ್ಕೊಂಡಿರ್ತೀನಿ. ಇವರೆಲ್ಲ ಯಾರು? ನನ್ನನ್ನೇ ದೇವ್ರು ಅಂತ ಪೂಜಿಸ್ತಾರೆ. ನಾನಿಲ್ಲಂದ್ರೆ ಸತ್ತೇ ಹೋಯ್ತಾರೆ. ಹಂಗ ಅಂದಂಗೆ ನೀವು ಫ್ರೀ ಇದ್ದಾಗ ಏನ್ ಮಾಡಿರಿ? ನಾನು ಅವಾಗೆಲ್ಲ ದೊಡ್ಡ ಪೈಲ್ವಾನ. 30 ವರ್ಷ ಇದ್ದಾಗ ದೊಡ್ಡ ದೊಡ್ಡ ಬಂಡೆ ಕಲ್ ಹಿಂಗಿಂಗೆ ಎತ್ತು ಬಿಡ್ತಿದ್ದೆ. ಇವಾಗ ಒಂದ್ಸರಿ ಎತ್ತು ತೋರಿಸ್ತೇನೆ, ನೋಡ್ತೀರಾ? ಬಂಡೆ ಕದ್ನಿ ಎತ್ತಾರಂತೆ. ಇಂಥ ಬಂಡೆ ಕಲ್ಗಳಲ್ಲಿ ನಾನು ಚಿಕ್ಕ ವಯಸ್ಸಲ್ಲೇ ಗೋಲಿ ಆಡ್ತಿದ್ದಾಗ ಇಂಥ ಬಂಡೆ ಕಲ್ಲಲ್ಲಿ ಗೋಲಿ ಆಡ್ತಿದ್ರ? ನೀವು ತುಂಬಾ ಶಕ್ತಿಶಾಲಿ. ತೋಳಲ್ಲ, ತಲೆ ಏನ ಮುದಿ ನಿಂಗ? ನಿನ್ ಕೈಲಿ ಆಗೋದು ಇಲ್ಲ, ನೀವ್ ಮಾಡೋದು ಇಲ್ಲ. ಇಲ್ಲೋಡಿಲ್ಲೇ ಇಲ್ಲೋಡು. ಅಯ್ಯೋ ಕೈ ಕಾಲಲ್ಲಿ ಸಟ್ಕೊಂಡ್ಬಿಟ್ಟವಲ್ಲ ಬಾಯಿ ಕಡೆ. ಅಯ್ಯೋ ಇವರಿಬ್ರು ಏನು ಬರೇ ಪೂಬಾಸಿ ಎಕ್ಸಸೈಸು. ನಾನು ಚಿಕ್ಕ ವಯಸ್ಸಿಂದ ಯೋಗದಲ್ಲಿ ಪಂಟ. ಈಗ ನೋಡಿ ಬಾರ್ ಹೆಂಗ್ ಎತ್ತೀನಿ ಅಂತ. ಎತ್ತಿ ಎತ್ತಿ ನೋಡವ. ಅವ್ವ ಶಿವ. ಅವ್ವ ಅಲ್ಲ, ಇವ್ರೇನು ಕೈ ಎತ್ತಿದವ್ರು ಇಳಿಸ್ತಾನೆ ಇಲ್ಲ. ಅವ್ರ ಹಂಗೆ ಒಂದ್ಸರಿ ಎತ್ತಿದ್ರು ಇಳ್ಸಂಗೆ ಇಲ್ಲ. ಏನ್ ಮಾಡ್ದಪ್ಪ? ಸ್ಟಕ್ ಆಗ್ಬಿಟ್ಟಿದ್ದು ಒಂಚೂರು ಇಳಿಸು. ಯಾವನಾದ್ರೂ ಯೋಗ ಮಾಡೋ ಡಂಬಲ್ ಸತ್ತಾನೆ ನೋಡು. ಇಳಿಸು ಕೆಳಗೆ. ಅಮ್ಮಯ್ಯ. ಅವ್ವ ಏನೋ ನಂಗೆ ಟೈಮ್ ಆಯ್ತು, ನಮ್ಮನೆ ಕತ್ತೀನಿ. ಬನ್ನಿ 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 ಬನ್ನಿ. ಅವ್ರಿಗಂದ ನೀವೇನ್ ಬೇಡ ಬಿಡಿ. ಅಯ್ಯೋ ಅವ್ವ, ಅಯ್ಯ ರಾಮ ರಾಮ ಕೃಷ್ಣ ಕೃಷ್ಣ ರಾಮ ಕೃಷ್ಣ.
ಶುಕ್ಲಾಂ ಭರಧರಾಂ ವಿಷ್ಣಾಂ ಶಶಿವರ್ಣಂ ಚತುರ್ಭುಜಾಂ ಸರ್ವ ವಿಘ್ನೋಪಶಾಂತಯೇ. ಅಪ್ಪ ಅಮ್ಮ ಅಯ್ಯೋ ಮುದಿಯ ಬೆಕ್ಕ ಹಿಡ್ಕೊಂಬಿಟ್ಟು ಒಂಚೂರು ವದಿ ರಾತ್ರಿ ಹೊತ್ತು ನವರಂಗಿ ಆಟ ಆಡೆಯಾ? ವದಿ ವದಿ ವದಿ. ಬಾಳರೆ ಮೆರದಿ ಸುಖದೆ ಈ ದರೆಯೊಳ್ಳ ಬಾಳರೆ ಮೆರದಿ ಸುಖದೆ ಬಾಳರೆ ಮೆರದಿ ಸುಖದೆ ಈ ದರೆಯೊಳ್ಳ ಬಾಳರೆ ಬಾಳರೆ ಬಾಳೆ ಬಾಳ ಬಾಳರೆ ಮೆರದಿ ಸುಖದೆ. ಆ ಕಂಬದಲ್ಲಿರುವನೆ, ಈ ಕಂಬದಲ್ಲಿರುವನೆ, ಇಲ್ಲ ಈ ಕಂಬದಲ್ಲಿರುವನೆ. ನೀನ್ ಯಾವ ಕಂಬ ಹುಡುಕ್ತಿದ್ವಿ ಅಂತ ಗೊತ್ತಾಯ್ತು ಮುಚ್ಕೊಂಡ್ ಮಕ್ಕ. ಕಂಬ ಹುಡುಕ್ತಾನ ಕಂಬನ. ಕೈಲಾಗೋದು ಇಲ್ಲ, ನಾ ಬಿಡೋದು ಇಲ್ಲ ಕಣವ. ತಗೊಳ್ಳಿ. ನಿದ್ದೆಲ್ ನಡೆಯ ಕಾಯಿಲೆ ಇದ್ದದು ಅನ್ಸುತ್ತೆ. ಪಾಪ ವಯಸ್ಸಾಗದಲ್ಲ. ಮನೆ ಕಳಿ ಮನೆ ಕಳಿ ಮನೆ ಕಳಿ ಮನೆ ಕಳಿ ಮನೆ ಕಳಿ ಹೋಯ್ತದ ನಮ್ಮ ಮನೆ ಕಳಿ. ನಿಮ್ಮ ಅಜ್ಜ ನಿಮ್ಮ ಮೈ ಮೇಲೆ ಬಂದವನೆ ಮನೆ ಕಳಿ. ನಿದ್ದೆಲ್ ನಡೆಯ ಕಾಯಿಲೆ ಇದ್ದದು ಎಲ್ಲ ಮನೆ ಕಳಿ. ಆಯ್ತದೆ ಹೋಗು ಹೋಗು ಹೋಗು. ಆಯ್ತದೆ ಹೋಗು. ನನ್ ಕೈಲಿ ಆಗೋದು ಇಲ್ಲ, ನಾನು ಹೋಗೋದು ಇಲ್ಲ. ಮಕ್ಕ ನಡಿ. ನೋಡ್ರಪ್ಪ, ಕದ್ದು ಮುಚ್ಚಿ ಮುಟ್ಟಾಕಟ ಎಲ್ಲ ಯಾಕೆ? ನಾವೆಲ್ಲರೂ ಆ ಹುಡ್ಗಿ ಕಾಳಾಗ್ತದೀವಿ ಅಂತ ಗೊತ್ತು. ಆ ಹುಡ್ಗಿನ ಕೇಳ ನಡ್ರಿ, ಯಾರಿಗೆ ಇಷ್ಟ ನೀನೇನ್ ಕೇಳ್ತೀಯ? ಅವಳು ನನ್ನ ಇಷ್ಟಪಡೋದು ಅವಳು ನನ್ನ ಇಷ್ಟಪಡೋದು. ಇದೇ ನಡ್ರಾತ್ರಿ ನಿಂಗ್ ಜಗಳ ಆಡಿರಿ. ಅವ್ವ ನಾನು ನಿನ್ನ ಇಷ್ಟಪಟ್ಟವನೇ. हमें तुमको प्यार किया है ಮೊತ್ತ ಐ ಲವ್ ಯು. ಈ ವಯಸ್ಸಲ್ಲಿ ಆಡ ಮಾತಾಯಿತು. ನೀವು ನನ್ನನ್ನ ಲವ್ ಮಾಡಿರಾ? ನಾಚಿಕೆ ಮಾನ ಮರವಾದ ಇದ್ದದ ನಿಮಗೆ? ವಯಸ್ಸಾದ್ರೆ ತಪ್ಪು ತಪ್ಪು. ಒಂದು ಮದ್ವೆ ಆಗಿ ಗಂಡ ಇರೋಣ ಪ್ರೀತಿಸೋದು ತಪ್ಪು. ನನ್ ಗಂಡ ನನ್ ಮಕ್ಳನ್ ಕಾಟ ತಡಿಯಕ್ಕಾಗ್ದೆ ಎಲ್ಲೋ ಊರ್ ಬಿಟ್ಟು ಹೊಂಟೋಗವ್ನೆ. ನಾನು ಅವ್ರನ್ನೇ ಹುಡ್ಕೊಂಡು ಹೋಯ್ತೀನಿ. ನಾನು ಇನ್ಮ್ಯಾಕೆ ಈ ಆಶ್ರಮದಲ್ಲಿ ಇರಕ್ಕಿಲ್ಲ. ಯಾರ್ಯಾರ ಚೆಲುವೆ ಎಲ್ಲಿ ಹಳ್ಳೋ ಇಲ್ಲ ಇಲ್ಲ, ಅವಳು ಹೋದ್ಮೇಲೆ ನಾನು ಬದುಕಿರಲ್ಲ, ಸತ್ತು ಹೋಗ್ತೀನಿ. ಇವ್ನು ಹೋದ್ಮೇಲೆ ನಾನು ಇರಕ್ಕಿಲ್ಲ, ಹೋಗ್ಬಿಡ್ತೀನಿ. ನಾನು ಸತ್ತೋಯ್ತೀನಿ. ಅವಳು ಹೋದ್ಲು, ಇವಳು ಹೋದ್ಲು, ಇವನು ಹೋದ, ಅವನು ಹೋದ, ಸತ್ತೋಯ್ತೀನಿ ಅಂತ ಯಾಕ್ರಯ್ಯ ಹಿಂಗ ಆಡ್ತಾ ಇದ್ದೀರಾ? ಹೋಗೋರ್ಗೆ ಯಾವತ್ತು ಹೋಗಿ ಅಂತ ಹೇಳ್ಬಿಡ್ಬೇಕು ಕಣಯ್ಯ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನಮ್ಮ ಆಶ್ರಮಕ್ಕೆ
ವಯಸ್ಸಾಗಿ ಇವತ್ತ ನಾಳೆ ಹೋಗಂಗಿದ್ದೀರಾ 3 ಜನ. ಐಶ್ವರ್ಯ ಬೇಕು ನಿಮಗೆ. ಪ್ರೀತಿ ಮಾಡಕ್ಕೆ ಮೇಡಮ್. ಪ್ರೀತಿಗೆ ವಯಸ್ಸಿಲ್ಲ. ಇದ್ರ ಬಗ್ಗೆ ನಾನು ಕಮೆಂಟೇ ಮಾಡಕ್ ಹೋಗಲ್ಲ. ಗುರುಜಿನ್ ಕೇಳೋಣ, ಗುರುಜಿಗೆ ಹೇಗೆ ಅನಿಸ್ತು ಈ ಸ್ಕಿಟ್ ಅಂತ. ಎಸ್ ಗುರುಜಿ. ನಿಜಾಗಿ ಹೇಳ, ಪಕ್ಕಾ ಕಾಮಿಡಿ ಫಾರ್ಮ್ಯಾಟ್ ಇದು. ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದೀರಾ. ಆ ಎಕ್ಸ್ಚೇಂಜ್ ಆಗಿದ್ದು ಸಖತ್ತಾಗಿತ್ತು. ಮಂಜು ಆ ಕಡೆ ಹೋಗಿ ರಾಘು ಈ ಕಡೆ ಬಂದಿದ್ದು. ಪರ್ಫಾರ್ಮೆನ್ಸ್ ಆಫ್ ಕೋರ್ಸ್ ನಾವು ಹೇಳಂಗಿಲ್ಲ, ಎಲ್ರು ಮಾಸ್ಟರ್ಗಳು. ಎಲ್ರು ನಮ್ಮ ಎಲ್ಲರ ಪ್ರೀತಿ ಅಜ್ಜಿ ರಾಘು, ಅಮೇಝಿಂಗ್. ಅದು ಬೇರೆ ಅಮೇಝಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಎಲ್ಲದಕ್ಕೂ ಏಜ್ ಆಗಿದೆ, ಸೊಂಟಕ್ಕೊಂದು ಏಜ್ ಆಗಿಲ್ಲ. ಅದೊಂದು ಕರೆಕ್ಟ್ ಆಗಿದೆ, ಬೇರೆ ಎಲ್ಲ ಏಜ್ ಆಗಿದೆ. ಈ ಸಲ ಪಾಪ ನಮ್ಮ ಜಗಪ್ಪನಿಗೆ ಕ್ಯಾರೆಕ್ಟರ್ ಕಮ್ಮಿ ಇದ್ದಿದ್ರೆ ಚೆನ್ನಾಗಿ ಮಾಡಿದ್ದಾನೆ. ಇಟ್ಸ್ ಎ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಜ್ಜಿ ಅಗೇನ್ ಲೈಕ್ ಸರ್ ಹೇಳ್ದಂಗೆ ಪ್ರತಿಯೊಬ್ರು ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಅಂಡ್ ರಾಘುದು ಸೊಂಟ, ಅದೇ ಸರ್ ಹೇಳ್ದಂಗೆ ಸೊಂಟಕ್ಕೆ ಮಾತ್ರ ವಯಸ್ಸಾಗಿಲ್ಲ. ರಾಘು ನಿಂಗೆ ಡಾನ್ಸ್ ಹಾಡ್ ಬಂದ ತಕ್ಷಣ ಆವಾಗ ಎನರ್ಜಿ, ಆಮೇಲೆ ಹೇಳ್ತಾರೆ ಸಾಂಗ್ ಅಲ್ಲಿ ಏನ್ ಎನರ್ಜಿ ಇರತ್ತೆ ಅಂತ. ಬಟ್ ಅದಕ್ಕೆ ನೀವು ವಯಸ್ಸಾದಂತ 4 ಜನನು ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ನಿನಗೆ ಈ ನಮ್ಮ ಏನೋ ಜಗ್ಗ ಏನಾದ್ರು ಹೇಳ್ದ ಕ್ಲಿಯರ್ ಆಗಿ ಮಾತಾಡ್ತೆ, ಏನೋ ಟಿಪ್ಸ್ ಕೊಡ್ಬೇಕಾದ್ರೆ ಬೇರೆ ಟೈಮಲ್ಲಿ ಆ ಅಂತ ಏನಕ್ಕೆ ಹೇಳ್ತೀಯಾ? ಅವನೊಬ್ಬನಿಗೆ ಮಾತ್ರ ಇರಿಟೇಟ್ ಮಾಡಬೇಕು ಅಂತ ಇದ್ದಷ್ಟೇ ಮೇಡಮ್. ಓಕೆ ಓಕೆ, ತುಂಬಾ ಕಷ್ಟಪಟ್ರಿ ಅಜ್ಜಿನ ಇಂಪ್ರೆಸ್ ಮಾಡಕ್ಕೆ. ಬಟ್ ಎಂಡ್ ಆಫ್ ದ ಡೇ ಅಜ್ಜಿ ಒಳ್ಳೆ ಮೆಸೇಜ್ ಕೊಟ್ಬಿಟ್ಟು ಹೋದ್ರು. ಅಂಡ್ ನಂಗೆ ಲಾಸ್ಟ್ ಆ ಹಾರ್ಡ್ ಪ್ಲೇ ಆಯ್ತಾ ಗೊತ್ತಾ, ಅದು ತುಂಬಾನೇ ಚೆನ್ನಾಗಿತ್ತು, ತುಂಬಾ ಕನೆಕ್ಟ್ ಕೂಡ ಆಯ್ತು ಅದು. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸ್ಕಿಟ್ ತುಂಬಾ ಚೆನ್ನಾಗಿತ್ತು. ಇದೇ ತರ ಸ್ಕಿಟ್ ನ ಚೆನ್ನಾಗಿ ಮಾಡ್ತಾ ಇರಿ. ಓಕೆನಾ? ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಗ್ಯಾಂಗ್ ಕಟ್ಕೊಂಡ್ ಬರೋನು ಗ್ಯಾಂಗ್ಸ್ಟರ್, ಸಿಂಗಲ್ ಆಗಿ ಬರೋನು ಮಾನ್ಸ್ಟರ್. KGF ನಲ್ಲಿ ಈ ಡೈಲಾಗ್ ನ ಕೇಳಿದ್ದು ಪುಡಿ ರೌಡಿಗಳೆಲ್ಲ ಕಾಲರ್ನ ಮೇಲ್ ಎತ್ಕೊಂಡು ಆಡ್ತಿದ್ದಾರೆ. ಇಲ್ಲೊಬ್ಬ ಗ್ಯಾಂಗ್ ಲೀಡರ್ ಇದಾನೆ. ಗ್ರೂಪ್ ಅಲ್ಲಿ ಬರ್ತಾನ, ಸಿಂಗಲ್ ಆಗಿ ಬರ್ತಾನ, ನೋಡ್ಕೊಂಡ್ ಬರೋಣ ಅಲ್ವಾ? ಯಪ್ಪ, ಸಿಕ್ಕಾಪಟ್ಟೆ ಮೈಯೆಲ್ಲ ನೋವು. ನಮಸ್ಕಾರ, ಬೆಳಗಿನ ಶುಭೋದಯಗಳು. ನಾನು ನಿಮ್ಮ ಮೆಚ್ಚಿನ ಆಲೂಗೆಡ್ಡೆ ಮುಖದ ಮಧು ಚಂದಪ್ಪ. ನೀವು ನೋಡ್ತಿದ್ದೀರಾ ನನ್ ಮಗನ್ ಟಿವಿ. ಈಗಿನ ಕಾರ್ಯಕ್ರಮ ಯೋಗ ಮಾಡು ಬೇಗ, ಮಾಡಿದರೆ ಬಾರದು ಯಾವುದೇ ರೋಗ. ನೀವ್ ಹೇಳ್ಕೊಟ್ಟು ಯೋಗ ಮಾಡಿದ್ಕೆ ಸೊಂಟ ಎಲ್ಲ ನೋವಾಗಿರೋದು. ವಾವ್. ಹಾಗಾದ್ರೆ ಮಾಡೋಣ ಸೊಂಟಕ್ಕೊಂದು ಯೋಗ. ಶುರು ಮಾಡೋಣ. ಓಕೆ. ಮೊದಲಿಗೆ ನಿಮ್ಮ ಒಂದು ಕಾಲನ್ನು ಹಿಂಬದಿಯಿಂದ ಸೋಫಾದ ಮೇಲೆ ಇಡಿ. ಅಷ್ಟ ಮೇಲಕ್ಕೆ ಬೇಡ, ಸ್ವಲ್ಪ ಕೆಳಗಿಳಿಸು. ಈಗ ನಿಮ್ಮ ಎರಡೂ ಕೈಯನ್ನು ಮುಂಭಾಗದಿಂದ ಮೇಲಕ್ಕೆ ಎತ್ತಿ. ಉಸಿರನ್ನು ಬಿಗಿ ಹಿಡಿಯಬೇಡಿ. ಉಚ್ಛ್ವಾಸ ನಿಶ್ವಾಸ ಸಮನಾಗಿ ನಿರಂತರವಾಗಿರಲಿ. ಈಗ ಸಾಧ್ಯವಾದಷ್ಟು ನಿಮ್ಮ ದೇಹವನ್ನು ಹಿಂಬದಿಗೆ ಬಾಗಿಸಿ. ಈ ಆಸನವನ್ನು ಬೆಳಿಗ್ಗೆ 2 ಬಾರಿ, ಮಧ್ಯಾಹ್ನ 2 ಬಾರಿ, ರಾತ್ರಿ 2 ಬಾರಿ ಮಾಡಿದರೆ ನಿಮ್ಮ ಸೊಂಟ ನೋವು ಮಂಗಮಾಯ. ಬೆಳಗ್ಗೆ 2 ಸರಿ, ಮಧ್ಯಾಹ್ನ 2 ಸರಿ, ರಾತ್ರಿ 2 ಸರಿ. ಉಣ್ಣಕ್ಕೂ ಮುಂಚೆನ ಉಣ್ಮೇಲ? ಉಣ್ಣಕ್ಕೂ ಮುಂಚೆ ಮಾಡು. ಅಯ್ಯೋ ರೀ, ಟೈಮ್ ಆಗೋಯ್ತು. ರಾತ್ರಿ ನನ್ ಕನ್ಸಲ್ಲಿ ಸತ್ತೇ ಹೋಗಿದ್ದೆ ರೀ. ಏನ್ ಮಾಡೋದು? ಇವತ್ ನನ್ ಭವಿಷ್ಯ ನೋಡ್ಲೇಬೇಕು. ಎಲ್ಲಿ ರಿಮೋಟ್? ಇಲ್ಲಿದೆ, ಜೇಬಲ್ಲಿದೆ, ತಗೋ. ಏನ್ರಿ ಇದು ಬೆಳಿಗ್ಗೆ ನಿಮ್ ಹೊಸ ಅವತಾರ? ಯೋಗ ಮಾಡ್ತಾ ಇದೀನಿ, ಯೋಗ. ಬೆಳಿಗ್ಗೆನೆ? ಇನ್ಮೇಲೆ ರಾತ್ರಿ ಮಾಡ್ತೀನಿ ಯೋಗ. ಕೊಡ್ರಿ. ಯಾಕ ಚಾನಲ್ ಚೇಂಜ್ ಮಾಡ್ಬೇಡ ಕಣಕ, ನನ್ನ ಕೆಲ್ಸದಿಂದ ತೆಗೆದು ಬಿಡ್ತಾರೆ. ಮೊದ್ಲೇ ಸಂಬಳ ಬೇರೆ ಕೊಟ್ಟಿಲ್ಲ. ನಿಂಗೇನೀಗ ರಾಶಿ ಭವಿಷ್ಯ ಬೇಕು ತಾನೆ? ಓದ್ತೋದ್ ನೋಡಿ ಇವಾಗ. ಅಯ್ಯಪ್ಪ. ನಮಸ್ಕಾರ, ನಾನು ನಿಮ್ಮ ಆಲೂಗೆಡ್ಡೆ ಮುಖದ ಮಧು ಚಂದಪ್ಪ. ನೀವು ನೋಡ್ತಿದ್ದೀರಾ ನನ್ ಮಗನ್ ರಾಶಿ ಭವಿಷ್ಯ. ಇಂದಿನ ನಿಮ್ಮ ರಾಶಿಯ ಪ್ರಕಾರ ಇಂದು ನಿಮ್ಮ ಇಷ್ಟಾರ್ಥ ಸಿದ್ಧಿಸಲು ಒಬ್ಬ ಅಪರಿಚಿತ ವ್ಯಕ್ತಿಗೆ ಆಶ್ರಯ ನೀಡಿ ಆತಿಥ್ಯ ಮಾಡಿದಲ್ಲಿ ನಿಮಗೆ ಸಕಲ ಐಶ್ವರ್ಯವೂ ದೊರೆಯುವುದು. ಕೇಳಿದ್ರಿ ಅಂದ್ರೆ ಜ್ಯೋತಿಷರು ಹೇಳಿದ್ ಮಾತ್ನಾ? ಲೇ, ಬೇರೆ ಯಾರಿಗೂ ಆದಿತ್ಯ ಮಾಡೋ ಬದಲು ನನಗೆ ಆತಿಥ್ಯ ಮಾಡು. ಹೋಗು, ಕಾಫಿ ತಗೊಂಬ, ನಾನು ನ್ಯೂಸ್ ನೋಡ್ಬೇಕು. ಎಣ ಚೇಂಜ್ ಮಾಡ್ಬೇಡ ಕಣಣ್ಣ. ನಿಂಗೇನೀಗ ನ್ಯೂಸ್ ನೋಡ್ಬೇಕು ತಾನೆ? ಗೊತ್ತದ್ ನೋಡಿ ಇವಾಗ.
ನಮಸ್ಕಾರ, ನಾನು ನಿಮ್ಮ ಆಲೂಗೆಡ್ಡೆ ಮುಖದ ಮಧುಚಂದಪ್ಪ. ನೀವು ನೋಡ್ತಾ ಇದ್ದೀರಾ ನನ್ ಮಗನ್ ನ್ಯೂಸ್. ಈಗ ಬರುತ್ತಿದೆ ಬ್ರೇಕಿಂಗ್ ನ್ಯೂಸ್. ಇಲ್ಲೊಬ್ಬ ವಿಚಿತ್ರ ವ್ಯಕ್ತಿ ಇದ್ದಾನೆ. ಅವನಿಗಿರೋ ಲಿಂಕ್ ಕೇಳಿದ್ರೆ ನೀವು ದಂಗಾಗ್ತೀರಾ. ನೋಡೋಕೆ ಅಮಾಯಕ ತರ ಇದ್ರು ಇವನು ದೊಡ್ಡ ಕಿರಾತಕ. ಇವನ ಹೆಸರು ಮಾರ್ಕ್ ಆಂಟೋನಿ ಅಂತ. ಇವನ್ಗೆ 100 ಕೇಸ್ ಇದ್ದು ಜೈಲಿನಿಂದ ತಪ್ಪಿಸಿಕೊಂಡು ಬಂದಿದ್ದಾನೆ. ಯಾರ ಮನೆಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ನುಗ್ಗಬಹುದು. ಈ ಮಾಹಿತಿಯನ್ನು ಪೊಲೀಸ್ ಅವರು ನೀಡಿದ್ದಾರೆ. ವೀಕ್ಷಕರೇ, ನೀವು ಎಚ್ಚರದಿಂದಿರಿ. ಕೇಳಿಸ್ಕೊಂಡೇನೆ, ಕಳ್ಳರು ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ನೀಗ್ ಭಯ ತಡ್ಕೊಳಕ್ ಆಗ್ತಾ ಇಲ್ಲಪ್ಪ. ನಾನಂತೂ ಹೋಗಿ ಕುತ್ಕೊಂಡ್ಬಿಡ್ತೀನಿ. ನೀವೊಬ್ರು ಗಂಡ್ಸ ಒಳ್ಳೆ ಗುಬ್ರ ಹಾಕೊಂಡು ಕುತ್ಕೋತಾ ಇದ್ದೀರಲ್ಲ. ನಾನು ಮದ್ವೆ ಆದಾಗಿದ್ದ ನೋಡ್ತಾ ಇದ್ದೀನಿ. ಒಂದು ದಿನಾನಾದ್ರೂ ನೀವು ಕೆಲ್ಸಕ್ಕೋತ ಅಲ್ಲ, ನೀವೇನ್ ಮನೆ ಗಂಡ್ಸ ಅಂತ ಮುಚ್ಕೊಂಡೋಗ್ರಿ. ಲೈ, ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಕಣೆ, ನನ್ ಗ್ಲಾಮರ್ ಹಾಳಾಗುತ್ತೆ. ನೀವೇನ್ ನೋಡಕ್ಕೆ ಕಮಲ್ ಹಾಸನ್ ತರನ ಇದ್ದೀರಾ? ಕಮಲಾಸನ್ ಅಲ್ಲ, ಆದ್ರೂ ನನಗೆ ಭಯ ತಡ್ಕೊಳಕ್ ಆಗ್ತಾ ಇಲ್ಲ. ಯಪ್ಪ, ಅಯ್ಯೋ, ನಾನ್ ಮನೆಯಿಂದ ಹೊರಗೆ ಹೋಗಿದ ತಕ್ಷಣ ತೆಂಗಿನ ಮರ ನಾನ್ ತಲೆ ಮೇಲೆ ಬಿದ್ಬಿಟ್ರೆ ಬಿದ್ಬಿಡ್ತೆ ನಿಮ್ ಜನ್ಮಕ್ಕೆ. ಯಾವನ ಮರ ಅಲ್ಗಾಕು ಬಿಡ. ಯಾರಪ್ಪ ನೀನು? ಹಾಲ್ ಹಾಕೋನು, ಪೇಪರ್ ಹಾಕೋನು, ಅನ್ನ ತಿನ್ನೋನು, ಮುಸುರೆ ತಿನ್ನೋನು, ಹೂ ಮಾರೋನು, ಸೊಪ್ಪು ಮಾರೋನು, ಅಣ್ಣ ಮಾರೋನು, ಬೆಣ್ಣೆ ಮಾರೋನು ಅಲ್ಲಣ್ಣ. ನಾನೊಬ್ಬ ಅನಾಥ. ನನ್ನಂತ ಅನಾಥ ಕೋಟಿಗೊಬ್ಬ ಕಣಣ. ಅಲ್ಲ, ಕೋಟಿಗಿಬ್ರು. ಬೆಳಿಗ್ಗೆ ಜ್ಯೋತಿಷರು ಹೇಳಿಲ್ವಾ, ಅಪರಿಚಿತ ವ್ಯಕ್ತಿಗೆ ಆಶ್ರಯ ನೀಡಿ ಆತಿಥ್ಯ ಮಾಡಿದ್ರೆ ನಮಗೆ ಸಕಲ ಐಶ್ವರ್ಯಗಳು ಸಿಗುತ್ತಂತೆ. ಏನ್ ಜ್ಯೋತಿಷ್ಯನ ಏನೋ, ಪಾಪ ಬಡವ ಅನ್ಸುತ್ತೆ. ಒಳ್ಳೆ ಮಿಕಾಸಿಟ್ಟಿದೆ, ಅಮ್ಮಕ್ ಬಿಡಣ. ಯಾವೂರಪ್ಪ ನಿಂದು? ಕಡೂರ್ ಸಿದ್ದಾಪುರ ಕನ್ನಡ. ಕಡೂರ್ ಸಿದ್ದಾಪುರ? ನಂದು ಚಿಕ್ಕಮಂಗ್ಳೂರೇ ಕಣೋ. ಮಗ, ನೀನೇನೋ ಇಲ್ಲಿ? ಅಣ್ಣ, ಒಂದು ದಿನ ಕತ್ಲೆ ರಾತ್ರಿ ಕಣಣ, ನಾನ್ ಸುಸ್ಸು ಮಾಡೋಣ ಅಂತ ಮನೆಯಿಂದ ಆಚೆ ಬಂದೆ. ನಮ್ಮ ಮನೆ ಪಕ್ಕ ದೊಡ್ಡದೊಂದು ಹೈವೇ ಇತ್ತು ಕಣಣ. ಲಾರಿ ಬಂದು ನಮ್ಮ ಮನೆ ಗುದ್ದ ಕೂಡಲೇ ಮನೆ ದಬ 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 ಅಂತ ಬಿದ್ದೋಗ್ಬಿಡ್ತು ಕಣಣ. ಮನೇಲಿದ್ದವರೆಲ್ಲ ನಿಗುರ್ಕೊಂಡ್ಬಿಟ್ರು ಕಣಣ. ಅಯ್ಯೋ, ನಾನೊಬ್ನೇ ಬದುಕ್ತೆ. ಅವತ್ತಿಂದ ತಿನ್ನ ಕನ್ನ ಇಲ್ದೆ, ಮಲ್ಗಕ್ ಜಾಗ ಇಲ್ದೆ, ಬೀದಿ ಬೀದಿ ಸುತ್ತುತ್ತಾ ಇದ್ದೀನಿ ಕಣಣ. ಊಟ ಮಾಡಿ ಎಷ್ಟು ದಿನ ಆಯ್ತಪ್ಪ? 1 ವಾರ ಆಯ್ತು. ಅಯ್ಯೋ, ನನ್ ಕಳ್ಳು ಚುರ್ರ ಅನ್ನುತ್ತಲ್ಲೋ. ಬಾ, ಊಟ ಮಾಡೋಣ. ಹೋಗಿ ಎಗ್ ರೈಸ್ ಕಬಾಬ್ ತಂಬ ಹೋಗ್. ಬಾರೋ. ಅಯ್ಯೋ, ಊಟ ಮಾಡ್ದೆ ಎಷ್ಟು ಸ್ವರ್ಗೋಗಿದ್ಯೋ. ಅಯ್ಯಪ್ಪ, ನಾವು ಊಟ ಮಾಡಕ್ ಕೂರ್ತಾ ಇರೋದು. ಕ್ಷಮಿಸ್ಬೇಕು. ಇವತ್ತು ನನ್ನ ರಾಶಿ ಪ್ರಕಾರ ಅಪರಿಚಿತರಿಗೆ ಆಶ್ರಯ ನೀಡ್ಬೇಕು ಅಂತಿತ್ತು. ಅಷ್ಟ್ರಲ್ಲಿ ಟ್ರಿಮ್ಮರ್ ಸಿಕ್ತಾಗ ಗಂಟ ಬಂದವನೆ. ಹೆಂಗಾದ್ರೂ ಮಾಡಿ 0 ಟ್ರಿಮ್ ಮಾಡ್ಬಿಡ್ಬೇಕು. ತಿನ್ನಪ್ಪ. ಯಾಕೋ ಈರುಳ್ಳಿ ನಿಮ್ಮೆನ್ ಪೀಸ್ ಹಾಕಿಲ್ಲ ಅಂತ ಬೇಜಾರ? ಅಲ್ಲ ಕಣಣ್ಣ, ಕೈ ತುತ್ತು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಕಣಣ್ಣ. ಅಣ್ಣ, ನೀನ್ ಕಬಾಬ್ ತಿನ್ಸು, ನಿಮ್ ಹೆಂಡತಿ ಎಗ್ ರೈಸ್ ತಿನ್ನಿಸ್ಲಿ. ನನ್ ಕಬಾಬ್ ಪೀಸ್ ಅನ್ಕೊಂಡ್ಬಿಟ್ಟೆ. ಇರ್ಲಿ ಬಿಡಪ್ಪ. ಹೋಗಿ ಫಿಂಗರ್ ಬೌಲ್ ತಾಂಬ. ಫಿಂಗರ್ ಬೌಲು? ಫಿಂಗರ್ ಬೌಲ್ ಅಂದ್ರೆ ಗೊತ್ತಿಲ್ಲ? ಅನ್ಎಜುಕೇಟೆಡ್ ಫ್ರೂಟ್ಸ್, ಸೇಬ್ ಅಂಡ್ ಬನಾನಾ. ಫಿಂಗರ್ ಬೌಲ್ ಅಂದ್ರೆ ಒಂದ್ ಬಾಟ್ಲಿ ಇರ್ತೈತಿ, ಅದ್ರಾಗೆ ಬಿಸಿನೀರ್ ಇರ್ತೈತಿ, ಅದಾಗೆ ನಿಂಬೆಹಣ್ಣಿನ ಪೀಸ್ ಇಡ್ತಾರೆ. ಅದ್ರಲ್ಲಿ ಕೈ ಹಾಕಿ ಕಚ ಪಚ ಕಚ ಪಚ ಕಚ ಪಚ ಅಂತ ತೊಳಿತಾರೆ. ಶರ್ಬತ್ತಿನ ಜ್ಯೂಸ್ ಅಂತ ಕುಡ್ದಿರ್ತೀಯ, ಹೋಗ್ತಾಂಬ. ಅದು ನನ್ನ ಹೆಂಡತಿ ಕಾಮನ್ಕೆರೆ ಉಂಡಿ ಅಲ್ಲಿ ಕುರಿ ಮೇಯಿಸ್ತಾ ಇದ್ದಲ್ಲ, ಏನು ಗೊತ್ತಾಗಲ್ಲ. ನೋಡಿದ್ರೇನೆ ಗೊತ್ತಾಗುತ್ತೆ. ಅಯ್ಯೋ ತಗೊಳಪ್ಪ. ಅಣ್ಣ, ಇಂಥ ಊಟನ ನಾನು ವಿಜಯಲಕ್ಷ್ಮಿ ಟಾಕೀಸ್ ಹತ್ರ ಮಾಡಿದ್ದು ಕಣಣ್ಣ. ಇವತ್ ನಿಮ್ ಮನೇಲಿ ಮಾಡ್ತಾ ಇದ್ದೀನಿ. ನಿಮ್ ಋಣ ನಾನು ಹೆಂಗಾದ್ರೂ ತೀರಿಸ್ಲೇಬೇಕಣ್ಣ. ಏನ್ ಮಾಡ್ಲಿ? ಅಯ್ಯೋ, ಏನಾದ್ರೂ ಮಾಡ್ಲೇಬೇಕಲ್ಲ.
ಹೆಂಗಿದ್ರು ನನಗೆ ಸೊಂಟ ನೋವಿತ್ತು, ಕೆಲ್ಸನೂ ಸಖತ್ತಾಗಿ ಮಾಡ್ತಾವನೆ. ಇಲ್ಲೇ ಇರಿಸ್ಕೊಂಡ್ಬಿಡೋಣ. ನಿಮ್ಮೂರಿಗೆ ಕುರಿಕಾಯಿ ಕಳ್ಸ್ಬಿಡೋಣ. ಬೇಡ ಬೇಡ ಬೇಡ, ಇಲ್ಲೇ ಇಟ್ಕೊಳ್ಳೋಣ. ಪೀಸ್ ಇಲ್ಲೇ ಐತಲ್ಲ, ಎತ್ಕೊಂಡ್ ನಡೀರಿ. ಪಳ ಪಳ ಅಂತ ಐತೆ. ಓ ಮೈ ಕಡೂರ್ ಸಿದ್ದಾಪುರ ವಿಜಯಲಕ್ಷ್ಮಿ ಟಾಕೀಸ್ ಅಗೇನ್ಸ್ಟ್ 4 ಕಬಾಬ್ ಪೀಸ್. ಓ ಮೈ गॉड, I can't believe this. अरे इसकी माँ की कसम, गलती होगा बा. क्या रे इसकी टना टना है ना बा. बहुत अच्छा है. ನಾನು ಇನ್ ಬರ್ತೀನಿ. ಎಲ್ಲಿಗಪ್ಪ? ಎಲ್ಲೋ ದೇವಸ್ಥಾನನೋ ಮೋರಿನೋ ಎಲ್ಲೋ ಒಂದ್ ಕಡೆ ಮಲ್ಕೊಂತೀನಿ ಬಿಡೋಣ. ಯಾಕಪ್ಪ? ಅಯ್ಯೋ ನೋಡು, ನಿನ್ಗೇನ್ ಬೇಕೋ ಅದನ್ನ ಸಂಕೋಚ ಇಲ್ದ ಕೇಳು, ನಾವು ತಂದ್ಕೊಡ್ತೀವಿ. ಮನೆ ಬಿಟ್ಟು ಮಾತ್ರ ಹೋಗ್ಬೇಡ. ನಾನೊಂದು ಊಟಕ್ಕೋಸ್ಕರ ಬಂದನು, ಅದು ಬೇಕು ಇದು ಬೇಕು ಅಂತ ಕೇಳಕ್ಕಿದೆ ನಮ್ಮನೇನಾ? ಅಯ್ಯೋ, ನನ್ ಹೃದಯ ಭಾಗ ಕೇಳು. ಕಟ್ಟಿಂಗ್ ಪ್ಲೇಟ್ ತಂದು ಕಿತ್ತು 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 ಕೊಡ್ತೀನಿ. ಕೊಡೋದು ಹೃದಯ ಕೊಡೋದು ಏನು ಬೇಕಾಗಿಲ್ಲ. ನನಗೆ ಒಂದಿಬ್ರು ಡವ್ ಇದಾರೆ, ಅವ್ರ ಹತ್ರ ಫೋನಲ್ಲಿ ಮಾತಾಡ್ಬೇಕಿತ್ತು. ನನ್ನ ಹತ್ರ ಫೋನ್ ಇಲ್ಲ, ಕಳೆದೋಗ್ಬಿಡ್ತು. ಅವ್ರ ಹೆಸರೇನು? ಜಲಜ ಮಲಜ. ಜಲಜ ನನ್ನ ಹಳೆ ಡೌ. ನೋಡಿ ಫೋನಲ್ಲಿ ಅವಳ ನಂಬರ್ ಇದೆ. ರಾತ್ರಿ ಮಿಸ್ ಕಾಲ್ ಕೊಡಕ್ ಕೇಳು. ರಾತ್ರಿಗೆ ರೀ ನೋಡಪ್ಪ, ಮನೆ ಕಡೆ ಜೋಪಾನ, ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ. ಬನ್ರಿ. ಶಾಬರ ಶಾಬ. ಆಕ ಮುಖ ವಾಕ ತೋಕ ಯಾಕೋ ಮುಖ ನೋವಾ, ಲಕ ಯಾಕೋ ಕೈ ನೋವಾ ಕಾಲ್ ನೋವಾ. ಹಲೋ, ನಾನಿಲ್ಲೊಂದು ಸರಿಯಾಗಿರೋ ಟಗರಿರೋ ಮನೆನ ಟಾರ್ಗೆಟ್ ಮಾಡಿದ್ದೀನಿ. ಮ್ಯಾಪ್ ಅಲ್ಲಿ ಕಾಣಿಸ್ತಾ ಇರೋ ಅಷ್ಟು ಮನೆಗಳಿಗೆ ನೀವು ಬಾಂಬ್ ಹಾಕೋ ಪ್ಲಾನ್ ಮಾಡ್ಬೇಕು. ಶಾಬರ ಶಾಬ. ಓ ಸಾರಿ ಸರ್, ನಮ್ಮನೆ ಅನ್ಕೊಂಡು ಬೇರೆಯವ್ರ ಮನೆಗೆ ಬಂದ್ಬಿಟ್ಟಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಮನೆನೇ ಕಣಲೇ. ಸರ್, ಇಲ್ಲಿ ಕಸ ಗುಡ್ಸ್ಕೊಂಡು ಒಬ್ಬ ಹುಡುಗ ಇದ್ದ, ನೋಡಿದ್ರಾ? ಕರೆಕ್ಟ್ ಆಗಿ ನೋಡು ಲೇ, ನಾನೇ ಕಣೋ ಆಂಟೋನಿ. ಎಂಟಾಣಿ ಆಂಟೋನಿ. ಲೇ, ಆಟಗಾರಂಗ್ ಆಟ ಗೊತ್ತು, ಮಾಟಗಾರಂಗ್ ಮಾಟ ಗೊತ್ತು, ನಿನ್ಗೇನೋ ಗೊತ್ತು ನನ್ನ ಸ್ಯಾಟಲೈಟು. ಅಲ್ಲಿ ನೋಡೋ ಮಿಷಿನ್ ಗನ್ನು, ಇಲ್ಲಿ ನೋಡೋ ಲೇ ಬಾಂಬು. ನಾನೇ ಕಣೋ ಆಂಟೋನಿ, ಮಾರ್ಕ್ ಆಂಟೋನಿ. ಎಲ್ಲಿ ಮಾರ್ಕೆ ಕಾಣಿಸ್ತಾ ಇಲ್ಲ? ಮಾರ್ಕ್ ಅಲ್ಲಿದೆ, ನಿಮ್ಮನೆ ಟ್ರಾಪ್ ಆಗಿದೆ. ಏನೋ ಮನೆ ನೋಡ್ಕೊಳ್ಳಿ ಅಂತ ಬಿಟ್ಟಿದ್ರೆ ಕಳ್ರು ಕಾಕ್ರು ಗೋಡನ್ ಮಾಡ್ಕೊಂಡಿದ್ದೇನೋ. ಐ ಆಮ್ ಕಾಲ್ ದಿಸ್ ಅಗ್ನಿ UPS. ಯಾಸ್ ಕರ್ಸ್ಬಿಡ್ತೀಯಾ? ಕರ್ಸು. ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು, ಯೂಸ್ ಮಾಡ್ತಿರೋ ಮೊಬೈಲು ಎಲ್ಲ ನಿನ್ ಡೀಟೇಲ್ಸ್ ಅಲ್ಲೇ ಇದೆ ಕಣ. ಕರ್ಸ ನೋಡ ಇವಾಗ. ಕಳ್ಸಲ್ಲ, ನನ್ ಪೆಟ್ರೋಲ್ ಹಾಕೊಂಡ್ ನಾನೇ ಸುಟ್ಕೊಂಡಾಗ ಆಯ್ತಲ್ಲ. ಓ ಮೈ ಗಾಡ್. ಈ ಪೊಲೀಸು ಹಾಕುದ್ರೆ ನಿಮ್ ಮೇಲೆ ಕೇಸು, ಲೈಫ್ ಲಾಂಗ್ ಜೈಲಲ್ಲೇ ಫಿಕ್ಸು. ಅದಕ್ಕೆ ತಿಂತೀನಿ ನಾಯಿ ಚಿಪ್ಸು. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಮಾರ್ಕ್ ಆಂಟೋನಿ ತಪ್ಪಿಕೊಂಡಿದ್ದಾನೆ. ಆ ನನ್ನ ಮಗ ಮೆಂಟ್ಲು ಆಸ್ಪತ್ರೆಯಲ್ಲಿ ಇಟ್ಟಿದ್ರೆ ಅಲ್ಲಿ ನಾನು ಎಸ್ಕೇಪ್ ಆಗಿದ್ದಾನೆ. ಅವನೇನಾದ್ರು ಈ ಕಡೆ ಬಂದಿದ್ನಾ? ಯಾರಿಲ್ಲ ಸರ್. ಬರ ಇಲ್ಲಿ. ಒಂದ್ ನಿಮಿಷ ಸರ್, ಬೇಗ ಬಾ. ನಾನೇ ನಿಮ್ಮ ಅತ್ತೆ ಮಗ ಅಂತ ಅವನ ಹತ್ರ ಸುಳ್ಳು ಹೇಳಲ್ಲ. ಸತ್ಯ ಹರಿಶ್ಚಂದ್ರ 3 ತುಂಡ್ಸ್. ನಿಮ್ಮ ಹೆಂಡತಿಗೆ ಫೋನ್ ಮಾಡೋ. ಹಲೋ, ದೇವಸ್ಥಾನದ ಹತ್ರ ಇದ್ದಾಳ ಕೇಳು. ದೇವಸ್ಥಾನದ ಹತ್ರ ಇದೆಯಾ? ಹೌದು ರೀ. ಹಂಗೆ ಎಡಗಡೆ ತಿರುಗಿ ನೋಡ ಕೇಳು. ಒಂದು ಕೆಂಪಗಿರೋ ನಾಯಿ ನಾಲ್ಗೆನ ಇಷ್ಟುದ್ದ ಆಚೆ ಹಾಕೊಂಡು ಕಾಯ್ತಾ ಇದೀಯಾ ಅಂತ ಕೇಳು. ಹಂಗೆ ಎಡಗಡೆ ನಾಲ್ಗೆ ಹೊರಗೆ ಹಾಕೊಂಡು ಒಂದು ನಾಯಿ ನಿಂತಿದ್ಯಾ ನೋಡು. ಅಯ್ಯೋ ರೀ, ಇಲ್ಲಿ ಯಾವ್ದು ನಾಯಿ ನನ್ನೇ ನೆಕ್ಕೋತರ ನೋಡ್ತಾ ಇದೆ. ಇದೆ ಅಂತೆ. ಇವಾಗ ಏನಾದ್ರೂ ಇವನೇ ನಮ್ಮ ಅತ್ತೆ ಮಗ ಅಂತ ನೀನ್ ಸುಳ್ಳು ಹೇಳಿಲ್ಲ ಅಂದ್ರೆ ನಾಯಿ ಓಡ್ ಬಂದ್ಬಿಟ್ಟು ನಿನ್ ಹೆಂಡತಿ ಕತ್ಗೆ ಬಾಯಿ ಹಾಕ್ಬಿಡುತ್ತೆ. ಹೇಳ್ತೀನಣ್ಣ. ಏನೋ ಎಲ್ಲೋ ಅವನು? ಸರ್, ಅವರು ನಮ್ಮ ಅತ್ತೆ ಮಗ. ಓ ಸರ್, ಅವನು ರಾಜಣ್ಣನ ಕಾಸ್ಟ್ಯೂಮ್ ಹಾಕೊಂಡು ಫ್ಯಾಷನ್ ಶೋಗೆ ಹೋಗ್ತಾವನೆ. ಓ, ಛದ್ಮವೇಷ. ಹಂಗಂದ್ರೆ ಏನಣ್ಣ? ನೀ ಇಂಗ್ಲಿಷ್ ಅಲ್ಲಿ ಹೇಳ್ದೆ, ನಾ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನೋಡೋ, ಅವನೇನಾದ್ರೂ ಈ ಕಡೆ ಬಂದ್ರೆ ನನ್ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಈ ಪೊಲೀಸು ಹಾಕುದ್ರೆ ನಿಮ್ಮ ಮೇಲೆ ಕೇಸು, ಲೈಫ್ ಲಾಂಗ್ ಜೈಲಲ್ಲೇ ಫಿಕ್ಸು. ಅದಕ್ಕೆ ತಿಂತೀನಿ ನಾಯಿ.
ಚಿಪ್ಸು. ಲೇ ಕಳ್ಳನ್ ಮಗನೇ, ಊರಲ್ಲಿ ಅಷ್ಟೊಂದು ಮನೆಗಳೆಲ್ಲ ಇದ್ರು ನಮ್ಮನೆಗೆ ಯಾಕೋ ಬಂದೆ ನಾಯಿ? ಯಾರು ಇದು ಸಿನಿಮಾ ಹೀರೋ ಇದ್ದಾಗಿದ್ದಾನೆ? ನಮ್ಮನೇಲಿ ಒಬ್ಬ ಇಲ್ಲಿ ಕಸ ಗುಡಿಸ್ಕೊ ಇದ್ನಲ್ಲ, ಎಲ್ಲಿ ಅವನು? ಅವನ ಕಡೆ ಇವನು ಟಿವಿ ನ್ಯೂಸ್ ಅಲ್ಲಿ ನೋಡಿಲ್ವಾ? ಎಂಟಾಣಿ ಏ ಆಂಟೋನಿ, ಮಾರ್ಕ್ ಆಂಟೋನಿ. ಬರ ಇಲ್ಲಿ. ಇಲ್ಲಿರೋ ಬಾಂಬೆಲ್ಲ ಆ ಬಾಕ್ಸಿಗೆ ತುಂಬ್ರೋ. ನೀವೇ ಆ ಬಾಂಬಲ್ಲಿರೋ ಒಂದೇ ಒಂದು ಪಿನ್ ಮಿಸ್ ಆದ್ರೂ ನೀವಿಬ್ರು ಹೊಗೆ ಹಾಕ್ಸ್ಕೊಂಡ್ಬಿಡ್ತೀರಾ. ಏಯ್ ಬಾರ ಇಲ್ಲಿ, ಬಾರೆ ಇಲ್ಲಿ. ಏಯ್, 2 ಬಾಂಬ್ ಎತ್ಕೊಂಡೋಗಿ ಒಂದು ಶ್ರೀಹರಿಯವ್ರ ಮನೆಗೆ, ಇನ್ನೊಂದು ನಂದೀಶ್ವರ ಮನೆಗೆ ಹಾಕ್ ಬರ್ಬೇಕು. ಹಾಕಲ್ಲ. ನಿಮ್ ಚಿಕ್ಕಪ್ಪ ಇವಾಗ ಚೆಂಬಿಡ್ಕೊಂಡು ತಾರಾನೆ ತಂದ ನಾನೇ ಅಂತ ಹೋಗ್ಬಿಟ್ಟು ಬೈಲಲ್ಲಿ ಕೂತ್ಕೊಂಡಿರ್ತಾರೆ. ನಿನಗ್ ಬಾಂಬ್ ಹಾಕ್ಲಿಲ್ಲ ಅಂದ್ರೆ ಕೆಳಗಡೆಯಿಂದ ಹೋಗ್ಬಿಟ್ಟು ಬುಸ್ ಅಂತ ಆಗ್ಬಿಟ್ಬಿಡ್ತೀನಿ ನಾನು. ಹೋಗು. ನಾನೇ ಹಾಕ್ತೀನಿ. ಇನ್ನು 5 ಸೆಕೆಂಡ್ ಅಲ್ಲಿ ಇಡೀ ಊರೆಲ್ಲ ಟಮ 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 ಅಂತ ಎಲ್ಲ ಸಿಡ್ದೋಗ್ಬಿಡುತ್ತೆ. ಟೈಮ್ ಸ್ಟಾರ್ಟ್. 1 2 3 4 ಯಾರು ಅನ್ಕೊಂಡಿದ್ಯಾ ಇವ್ರು? ಮಾರ್ಕ್ ಆಂಟೋನಿ ಗೊತ್ತಾ? ಇವ್ರು ಯಾ ಮಾರ್ಕ್ ಆಂಟನಿ? ನಮ್ಮ ಹಾಸ್ಪಿಟಲ್ ತಪ್ಪಿಸ್ಕೊಂಡು ಬಂದಿರೋ ಮೆಂಟಲ್ ಖೈದಿ. ಅದು ಯಾವ್ದೋ ಗಪ್ತಿಕೆ ಮಾಡಿಬಿಟ್ಟು ಮೆಂಟ್ಲಾಗಿ ನಿಮ್ಮ ಮನೆ ಬಂದು ಸೇರ್ಕೊಂಡಿದ್ದಾನೆ. ನನ್ನ ನೇಡಿಯಕ್ ಬರ್ತೀಯಾ? ಬಾಂಬ್ ಹಾಕ್ಬಿಡ್ತೀನಿ ಮಗನೇ ಈಗ. ಬೇಡ 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 ಬೇಡ. ಎಂಟನಿ? ಆಂಟೋನಿ. ಆಂಟೋನಿ, ಮಾರ್ಕ್ ಮಾರ್ಕ್ ಆಂಟೋನಿ. ಆಂಟೋನಿ. ಹಾ, ಯಾವ ಹಾಸ್ಪಿಟ್ಲಿಂದ ಬಂದಿರೋದು ನೀವು? ನಾನು ಮೆಂಟಲ್ ಆಸ್ಪತ್ರೆ. ಮೆಂಟಲ್ ಹಾಸ್ಪಿಟ್ಲಿಂದ. ನೀವೆಲ್ಲ ಹಂಗೆಲ್ಲ ಬಂದು ಬಾಂಬ್ ಎಲ್ಲ ರೆಡಿ ಮಾಡ್ತೀರಾ? ಹೌದು. ನನಗ್ ಬಾಂಬ್ ಹಾಕ್ತೀಯ ನೀನು? ಇಲ್ಲ, ಅದು ಕೈ ಮಿಸ್ ಆಗ್ಬಿಟ್ಟು ಟ್ವಿಸ್ಟ್ ಆಗ್ಬಿಡ್ತಿ ಕಡೆ. ಎಷ್ಟು ಧೈರ್ಯ ಇರ್ಬೇಕು. ನನಗೆ ಬಾಂಬ್ ಹಾಕ್ತಿಯಲ್ಲ, ನಿನಗೆ ಹಾಕ್ಸ್ತೀನಿ ನೋಡಿ ಇವಾಗ ಬಾಂಬ್ನ. ಬಾಂಬಿಗೆ ಬಾಂಬಾ? ನಮ್ಮ ಲೇಡಿ ಬಾಂಡ್ ಹತ್ರ ಹೋಗ್ಬಿಟ್ಟು ನಾನು ಇವಾಗ ಕಂಪ್ಲೇಂಟ್ ಮಾಡ್ತೀನಿ ನೋಡಿ. ನನ್ ಮೇಲೆ ಬಾಂಬ್ ಹಾಕ್ತಾನ ಅವನು. ಏನು ಬಾಂಬ್ಗೆ ಬಾಂಬಾ? ಹೇಗಿತ್ತು ಹೇಳಿ ರಚಿ. ಓಕೆ, ಫಸ್ಟ್ ಅವಿನಾಶ್ ಮತ್ತೆ ವರು ಎಲ್ಲ ಬಂದಾಗ ಲೈಕ್ ಅವ್ರಿಬ್ರದ್ದು ಇಂಟ್ರೊಡಕ್ಷನ್ ಆದ್ಮೇಲೆ ನೀನ್ ಯಾರ ತರ ಇದೆಯಾ ಅಂದ ತಕ್ಷಣ ಒಂದು ಆಸ್ ಯೂಶಲ್ ಅವಿನಾಶ್ದು ಅದಾಗಿದ ನಂತರ ನಂಗೆ ಟಿವಿ ಒಂದು ಇದು ತುಂಬಾನೇ ಇಷ್ಟ ಆಯ್ತು. ಸೊ ಅದು ತುಂಬಾನೇ ಚೆನ್ನಾಗಿತ್ತು. ಅದು ಒಂದಷ್ಟು ಫನ್ ಆಗಿತ್ತು ನಮ್ಗೆ. ಅದಾದ್ಮೇಲೆ ನಮ್ಮ ಆಂಟೋನಿ ಬರ್ತಾರೆ. ಆಂಟೋನಿ ಬಂದಾಗ ಈ ತರ ಟ್ವಿಸ್ಟ್ ಇರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಎನಿವೇಸ್, ಓವರ್ ಆಲ್ ಗುಡ್ ಇಟ್ ವಾಸ್. ತೀರಾ ಮಜಾ ವಾವ್ ಅನ್ನೋ ತರ ಇರಲಿಲ್ಲ. ಇಟ್ ವಾಸ್ ಗುಡ್. ಓಕೆ, ಕೀಪ್ ಇಟ್ ಅಪ್ ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ನಮ್ಮ ಅವಿನಾಶ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಗುಡ್. ವರ ಅಫ್ಕೋರ್ಸ್ ಐ ಥಿಂಕ್ ಎಲ್ಲರೂ ವರ ಈಗ ಒಂದು ಲೆವೆಲಲ್ಲಿ ಇದ್ದಾಳೆ. ಮಧುದು ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಐ ಥಿಂಕ್ ಎವ್ರಿಬಡಿ ಡಿಡ್ ವೆಲ್. ನಮ್ಮ ಹರೀಶಂದು ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಚೆನ್ನಾಗಿತ್ತು. ಬಟ್ ಐ ಕ್ಯಾನ್ ಸೇ ದ ಸ್ಕಿಟ್ ಇಸ್ ಓಕೆ. ಯು ಹ್ಯಾವ್ ಟು ಇಂಪ್ರೂವ್ ಸ್ಟಿಲ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಸ್ಕಿಟ್ಗೆ. ಥ್ಯಾಂಕ್ ಯು. ಏನು ಇವತ್ತಿನ ಎಪಿಸೋಡು ಇನ್ನು ನಗದು, ಕಾಲು ಎಳೆಯೋದು ಸಿಕ್ಕಾಪಟ್ಟೆ ಇದೆ. ಇದನ್ನೆಲ್ಲ ನೋಡ್ಬೇಕು ಅಂತ ಅಂದ್ರೆ ನಾಳೆವರೆಗೂ ನಮಗೋಸ್ಕರ ನೀವು ವೇಟ್ ಮಾಡ್ಬೇಕು. ನಾಳೆ ರಾತ್ರಿ 8 ಗಂಟೆಗೆ ಶಾರ್ಪ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಶುಭರಾತ್ರಿ.